ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಈ ನ್ಯಾಟೋ ಕುರಿತಾಗಿ ಟ್ರಂಪ್ ಹಾಕಿದಂಥ ಧಮಕಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಟ್ರಂಪ್ ಏನು ಹೇಳಿದರು, ಒಂದು ವೇಳೆ ನನ್ನ ಮಾತನ್ನು ಕೇಳಿಲ್ಲ ಅಂತಂದರೆ, ಅಂದರೆ ಅಮೆರಿಕದ ಇಂಟ್ರೆಸ್ಟ್ಗೆ ಅನುಸಾರವಾಗಿ ಯುರೋಪ್ನ ದೇಶಗಳು ನಡೆದುಕೊಂಡಿಲ್ಲ ಅಂತಂದರೆ ನ್ಯಾಟೋನೇ ಎಂಡ್ ಆಗುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಅದಕ್ಕೂ ಮುಂದುವರೆದು ಟ್ರಂಪ್ ಏನು ಹೇಳಿದರು ಕೇಳಿದ್ರೆ, US ಇಲ್ಲದೆ ಹೋದರೆ ನ್ಯಾಟೋ ಬಿಗ್ ಝೀರೋ ಅಂತ. ಅಂದರೆ US ಇರೋದ್ರಿಂದಾಗಿ ನ್ಯಾಟೋ ಇದೆ ಅಂತ ಟ್ರಂಪ್ ಓಪನ್ ಆಗಿ ಎಲ್ಲ ರಾಷ್ಟ್ರಗಳಿಗೆ ಅವಮಾನ ಮಾಡುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಇದರಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗೋದಕ್ಕೆ ಶುರುವಾಗಿದ್ದಾವೆ. ಮುಖ್ಯವಾಗಿ ಯುರೋಪ್ನ ರಾಷ್ಟ್ರಗಳು ಒಂದೊಂದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾವೆ. ಫ್ರಾನ್ಸ್ನ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅವರು ನ್ಯಾಟೋದಿಂದಲೇ ಹೊರ ಬರಬೇಕು ಅಂತೇಳಿ ಒಂದು ರೆಸೊಲ್ಯೂಷನ್ ಅನ್ನು ತಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯುರೋಪಿಯನ್ ಯೂನಿಯನ್ನಲ್ಲಿ ಟ್ರಂಪ್ ಜೊತೆಗಿನ ಟ್ರೇಡ್ ಡೀಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಚರ್ಚೆ ಆರಂಭಗೊಂಡಿದೆ. ಇದೆಲ್ಲದರ ನಡುವೆ ಯುರೋಪ್ನಲ್ಲಿ ಟ್ರಂಪ್ ಅವರನ್ನು ವಿಪರೀತವಾಗಿ ಬೆಂಬಲಿಸುವ ನಾಯಕರು ಯಾರಾದರೂ ಇದ್ದರೆ ಅದು ಜಾರ್ಜಿಯಾ ಮೆಲೋನಿ. ಅವರು ಕೂಡ ಈಗ ಟ್ರಂಪ್ ಅವರ ನಿರ್ಧಾರವನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಅವರಿಗೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯುರೋಪ್ ಮತ್ತು ಅಮೆರಿಕದ ಸಂಬಂಧದಲ್ಲಿ ಕೇವಲ ಬಿರುಕು ಮೂಡಿಲ್ಲ, ಮುರಿದೇ ಹೋಗಿದೆ. ಇದು ಸ್ಪಷ್ಟವಾಗಿ ಎದ್ದು ಕಾಣೋದಕ್ಕೆ ಶುರುವಾಗಿದೆ. ಮಿತ್ರರೇ, ಹಾಗಾದ್ರೆ ಏನೇನಾಯಿತು? ಫ್ರಾನ್ಸ್ ನಿಜವಾಗ್ಲೂ ಕೂಡ ನ್ಯಾಟೋದಿಂದ ಹೊರಗೆ ಬರುತ್ತಾ? ನ್ಯಾಟೋದಿಂದ ಹೊರಗೆ ಬಂದು ಅವರಿಗೆ ಉಳಿದುಕೊಳ್ಳುವಂತಹ ಶಕ್ತಿ ಇದೆಯಾ? ಮೆಲೋನಿ ಏನು ಹೇಳಿದ್ರು? ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲನ್ನು ರದ್ದು ಮಾಡುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಹಿಂದೆ ಅಮೆರಿಕದ ಅಧ್ಯಕ್ಷರು ಅಂತಂದರೆ ಅವರಿಗೆ ತನ್ನದೇ ಆದಂಥ ಒಂದು ಡಿಗ್ನಿಟಿ ಇತ್ತು. ವಿಶ್ವದ ನಾಯಕರು ಅಮೆರಿಕದ ಅಧ್ಯಕ್ಷರಿಗೆ ತಲೆಬಾಗ್ತಾ ಇದ್ರು. ಯಾಕೆ ಕೇಳಿದ್ರೆ, ಅಮೆರಿಕ ಬಹಳ ದೊಡ್ಡ ದೇಶ, ಅವರ ಬಳಿಯಲ್ಲಿ ಸಂಪತ್ತಿದೆ, ಶಕ್ತಿ ಇದೆ, ಇದಕ್ಕೋಸ್ಕರವಾಗಿ ನಾವು ತಲೆ ಬಗ್ಗಿಸ್ತೀವಿ ಅಂತ ಅಲ್ಲ. ಅಮೆರಿಕದ ಅಧ್ಯಕ್ಷರಾದವರು ಒಬ್ಬ ಸ್ಟೇಟ್ಸ್ಮನ್ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಹೀಗಾಗಿ ಅವರಿಗೆ ಗೌರವ ಸಿಗ್ತಾ ಇತ್ತು. ಆದರೆ ಹಾಲಿ ಅಧ್ಯಕ್ಷ ಟ್ರಂಪ್ ಇದಾರಲ್ಲ, ಅಮೆರಿಕದ ಅಧ್ಯಕ್ಷ ಅನ್ನುವಂತಹ ಪದವಿಗೆ ಬಹಳ ಅಪಖ್ಯಾತಿಯನ್ನು ತಂದುಬಿಟ್ಟಿದ್ದಾರೆ. ಟ್ರಂಪ್ ಯಾವ ಮಟ್ಟಿಗೆ ಹುಚ್ಚಾಟ ಆಡ್ತಾರೆ ಅಂತ ನಿಮಗೆಲ್ಲ ಗೊತ್ತು. ಇವತ್ತು ಸಹ ಒಂದು ಬೆಳವಣಿಗೆ ನಡೆದಿದೆ. ಈಗಾಗಲೇ ವೆನಿಜುಲಾದ ಅಧ್ಯಕ್ಷರನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನು ಅಮೆರಿಕ ಮಾಡಿದೆಯಲ್ಲ, ಅದಾದ ಬಳಿಕ ವೆನಿಜುಲಾದಲ್ಲಿರುವಂತಹ ಉಪಾಧ್ಯಕ್ಷರಿಗೆ ಅಲ್ಲಿನ ತಾತ್ಕಾಲಿಕ ಅಧ್ಯಕ್ಷ ಪದವಿಯನ್ನ ಕೊಡಲಾಗಿದೆ. ಈ ನಡುವೆ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ನಾನೇ ವೆನಿಜುಲಾದ ಆಕ್ಟಿಂಗ್ ಪ್ರೆಸಿಡೆಂಟ್, ಈ ರೀತಿಯಾದಂತಹ ಒಂದು ಪೋಸ್ಟ್ ಮಾಡಿದ್ದಾರೆ. ಇದು ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಟ್ರಂಪ್ ಮಾಡಿದ್ದೇನು ಕೇಳಿದ್ರೆ, ಈ ವೆನಿಜುಲಾದಲ್ಲಿ ನಿಕೋಲಸ್ ಮದುರೋರನ್ನ ಅಮೆರಿಕ ಸೆರೆ ಹಿಡಿತಿದ್ದ ಹಾಗೆ ಈ ವಿಕಿಪೀಡಿಯಾದಲ್ಲಿ ಟ್ರಂಪ್ ಅವರ ಕುರಿತಾದಂತಹ ಒಂದು ಪೇಜ್ ಓಪನ್ ಆಗಿದೆ. ಅದರಲ್ಲಿ ಟ್ರಂಪ್ ಅವರನ್ನ ವೆನಿಜುಲಾದ ಆಕ್ಟಿಂಗ್ ಪ್ರೆಸಿಡೆಂಟ್, ಹಂಗಾಮಿ ಅಧ್ಯಕ್ಷ ಅಂತ ಘೋಷಣೆ ಮಾಡಲಾಗಿದೆ. ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಲ್ನಲ್ಲಿ ಶೇರ್ ಮಾಡಿದ್ದಾರೆ. ಟ್ರಂಪ್ ಅವರೇ ಸ್ವತಃ ಇದನ್ನ ಪೋಸ್ಟ್ ಮಾಡಿದ್ರಿಂದಾಗಿ ಇದು ಏನು ಕನ್ವೆ ಮಾಡುತ್ತೆ? ಟ್ರಂಪ್ ತನ್ನನ್ನು ತಾನು ವೆನಿಜುಲಾದ ಅಧ್ಯಕ್ಷ ಅಂತ ಘೋಷಣೆ ಮಾಡಿಕೊಂಡ ಹಾಗೆ ತಾನೆ. ಈ ಹಿಂದೆಯೂ ಕೂಡ ಅವರು ಹೇಳಿದ್ರು, ವೆನಿಜುಲಾವನ್ನ ನಾವೇ ಆಳ್ತೀವಿ ಅಂತ. ಇದರ ಜೊತೆಗೆ ವೆನಿಜುಲಾ ಮೇಲೆ ಅಮೆರಿಕ ವಿಪರೀತವಾದಂತಹ ಒತ್ತಡವನ್ನು ಕೂಡ ಹೇರ್ತಾ ಇದೆ. ನಾವು ನಿಮ್ಮಿಂದ ಕಚ್ಚಾ ತೈಲವನ್ನು ಖರೀದಿಸ್ತೀವಿ, ಅದಕ್ಕೆ ಹಣ ಕೊಡ್ತೀವಿ, ಆ ಹಣದಲ್ಲಿ ಅಮೆರಿಕ ಕೊಡುವಂತಹ ವಸ್ತುಗಳನ್ನು ಮಾತ್ರ ನೀವು ಖರೀದಿ ಮಾಡಬೇಕು. ಈ ರೀತಿಯಾಗಿ ವೆನಿಜುಲಾ ದೇಶವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಟ್ರಂಪ್ ಒಂದು ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ಅವರ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೂ ಕೂಡ ಬಿದ್ದಿದೆ. ನನಗೆ ವೈಯಕ್ತಿಕವಾಗಿ ಈ ಘಟನೆ ಬಹಳ ಮಜವಾಗಿ ಕಾಣ್ತಾ ಇದೆ. ಇದಾಗಬೇಕಿತ್ತು ಅಂತ ಕೂಡ ಅನಿಸ್ತಾ ಇದೆ. ಯಾಕೆ ಗೊತ್ತಾ? ಈ ಯುರೋಪ್ನ ರಾಷ್ಟ್ರಗಳ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಇದಕ್ಕೆ ಬಹಳ ದೊಡ್ಡ ಏಟು ಕೊಟ್ಟಂತಹ ಘಟನೆ. ಈ ಯುರೋಪ್ನ ರಾಷ್ಟ್ರಗಳನ್ನು ಎಕ್ಸ್ಪೋಸ್ ಮಾಡಿದಂತಹ ಘಟನೆಯೂ ಕೂಡ ಹೌದು. ಈಗ ವೆನಿಜುಲಾವನ್ನು ವಶಕ್ಕೆ ಪಡೆದಿದ್ದರ ಬಗ್ಗೆ ಯುರೋಪ್ನ ರಾಷ್ಟ್ರಗಳು ತುಟಿ ಬಿಚ್ಚುತ್ತಾ ಇಲ್ಲ. ಅದಾಗಬೇಕಾಗಿದ್ದು ನಿಕೋಲಸ್ ಮದುರೋ ಸರ್ವಾಧಿಕಾರಿ, ಅವರನ್ನು ಎತ್ಕೊಂಡ್ಬಂದಿದ್ದು ಒಳ್ಳೆಯದೇ ಆಯಿತು ಅನ್ನುವ ರೀತಿಯಲ್ಲಿ ಯುರೋಪ್ನ ರಾಷ್ಟ್ರಗಳು ಮಾತನಾಡ್ತಾ ಇದ್ದಾವೆ. ಅದೇ ಟ್ರಂಪ್ ಈಗ ಗ್ರೀನ್ಲ್ಯಾಂಡ್ಗೂ ಕಣ್ಣು ಹಾಕಿದಾರಲ್ಲ, ಅದಕ್ಕೂ ಯುರೋಪ್ನ ರಾಷ್ಟ್ರಗಳು ಹಾಗೆ ಹೇಳಬೇಕಲ್ವಾ? ಆದ್ರೆ ಹಾಗೆ ಹೇಳ್ತಾ ಇಲ್ಲ. ಯಾಕೆಂದರೆ ಅವ್ರ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಟ್ರಂಪ್. ಆ ಕಾರಣಕ್ಕಾಗಿ ಯುರೋಪ್ನ ರಾಷ್ಟ್ರಗಳು ಈಗ ಭಯಗೊಂಡಿದ್ದಾವೆ. ಟ್ರಂಪ್ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾವೆ. ಈ ಗ್ರೀನ್ಲ್ಯಾಂಡ್ ವಿಚಾರವಾಗಿ ಟ್ರಂಪ್ ಅವರ ನಡೆಯನ್ನು ವಿಪರೀತವಾಗಿ ಖಂಡಿಸ್ತಾ ಇರುವಂತಹದ್ದು ಫ್ರಾನ್ಸ್. ನಾನು ಮೊನ್ನೆ ಕೂಡ ನಿಮಗೆ ಹೇಳಿದ್ದೆ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗೆ ವಿಶ್ವ 2 ಕೂಟಗಳಾಗಬಾರದು, ಅಂದರೆ ವಿಭಜನೆ ಆಗಬಾರದು, ಎಲ್ಲರೂ ಒಟ್ಟಾಗಿ ಹೋಗಬೇಕು, G7 ಮತ್ತು ಬ್ರಿಕ್ಸ್ ನಡುವೆ ಒಂದು ಸಂಬಂಧದ ಸೇತು ನಿರ್ಮಾಣ ಆಗಬೇಕು, ಹೀಗೆಲ್ಲ ಫ್ರೆಂಚ್ ಅಧ್ಯಕ್ಷರು ಪ್ರತಿಪಾದನೆ ಮಾಡಿದ್ರು. ಈಗ ಅದೇ ಫ್ರಾನ್ಸ್ನ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ತರಲಾಗಿದೆ. ನ್ಯಾಷನಲ್ ಅಸೆಂಬ್ಲಿ ಅಂತಂದ್ರೆ ಫ್ರಾನ್ಸ್ನ ಲೋವರ್ ಹೌಸ್, ನಮ್ಮಲ್ಲಿ ಲೋಕಸಭೆ ಇದ್ದಂತೆ. ಆ ಅಸೆಂಬ್ಲಿಯಲ್ಲಿ ಅಲ್ಲಿನ ಉಪಾಧ್ಯಕ್ಷರು ಒಂದು ರೆಸೊಲ್ಯೂಷನ್ ತಂದಿದ್ದಾರೆ. ಅದರಲ್ಲಿರುವಂತಹ ಅಂಶ ಏನು ಕೇಳಿದ್ರೆ, ಫ್ರಾನ್ಸ್ ನ್ಯಾಟೋದಿಂದ ಹೊರಗೆ ಬರಬೇಕು. ಈ ನ್ಯಾಟೋ ಒಂದು ಮಿಲಿಟರಿ ಕೂಟ, ಅದು ಕೇವಲ ಅಮೆರಿಕದ ಇಂಟ್ರೆಸ್ಟ್ಗೆ ಅನುಸಾರವಾಗಿ ನಡೆಯುತ್ತೆ. ಈ ಕೂಟದಲ್ಲಿ ಇತರ ಸದಸ್ಯ ರಾಷ್ಟ್ರಗಳಿಗೆ ಮಾನ್ಯತೆ ಇದ್ದಂತೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಫ್ರಾನ್ಸ್ ಈ ನ್ಯಾಟೋದಿಂದ ಹೊರಗೆ ಬರಬೇಕು ಅಂತೇಳಿ ಫ್ರಾನ್ಸ್ನ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ತರಲಾಗಿದೆ.
ಈಗ ನೀವು ನನಗೊಂದು ಪ್ರಶ್ನೆ ಕೇಳಬಹುದು, ಫ್ರಾನ್ಸ್ನ ಅಸೆಂಬ್ಲಿಯಲ್ಲಿ ಇದು ಪಾಸ್ ಆಗುತ್ತಾ, ಫ್ರಾನ್ಸ್ ಖಂಡಿತವಾಗ್ಲೂ ಕೂಡ ನ್ಯಾಟೋದಿಂದ ಹೊರ ಹೋಗ್ಬಿಡುತ್ತಾ ಅಂತ. ಈ ವಿಚಾರವನ್ನ ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಫ್ರಾನ್ಸ್ ಈ ಹಿಂದಿನಿಂದಲೂ ಕೂಡ ಒಂದು ಗುರಿಯನ್ನ ಇಟ್ಟುಕೊಂಡಿದೆ. ಅದೇನು ಕೇಳಿದ್ರೆ, ಈ ಯುರೋಪ್ನ ರಾಷ್ಟ್ರಗಳಿದಾವಲ್ಲ ಅದಕ್ಕೆಲ್ಲ ನಾನೇ ಬಾಸ್ ಆಗಬೇಕು ಅಂತ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ನ್ಯಾಟೋ ಇದೆ, ನ್ಯಾಟೋದ ನೇತೃತ್ವ ಅಮೆರಿಕದ ಕೈಲೇ ಇದೆ. ಅಮೆರಿಕ ಇರುವ ಕಾರಣದಿಂದಾಗಿ ನ್ಯಾಟೋ ಇರೋದು ಅಂತ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇಂತಹ ಸಂದರ್ಭದಲ್ಲಿ ಫ್ರಾನ್ಸ್ ನಾನು ಯುರೋಪ್ನ ನೇತೃತ್ವವನ್ನು ತೆಗೆದುಕೊಳ್ತೀನಿ ಅಂತಂದರೆ ಯಾವ ದೇಶ ಒಪ್ಕೊಳ್ಳುತ್ತೆ? ಹೀಗಾಗಿ ಫ್ರಾನ್ಸ್ ಒಳಗೊಳಗೆ ಏನು ಸ್ಕೆಚ್ ಆಗ್ತಾ ಇದೆ ಗೊತ್ತಾ, ನ್ಯಾಟೋ ವೀಕ್ ಆದಷ್ಟು ನಮಗೆ ಲಾಭ ಆಗುತ್ತೆ ಅಂತ. ಫ್ರಾನ್ಸ್ಗೆ ನ್ಯಾಟೋ ಮುಖ್ಯವಾಗಿಲ್ವಾ ಕೇಳಿದ್ರೆ ಸದ್ಯದ ಮಟ್ಟಿಗೆ ಇಂಪಾರ್ಟೆಂಟೇ. ಆದರೂ ಕೂಡ ಫ್ರಾನ್ಸ್ಗೆ ಧೈರ್ಯ ಏನು ಗೊತ್ತಾ, ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿದ್ದಾರೆ. ಜೊತೆಗೆ ಫ್ರಾನ್ಸ್ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ಯುರೋಪ್ನಲ್ಲಿ ಯುಕೆಗೆ ಸರಿಸಮವಾದಂತಹ ಮಿಲಿಟರಿ ಬಲವನ್ನು ಕೂಡ ಅವರು ಹೊಂದಿದ್ದಾರೆ. ಯುರೋಪ್ನ ದೊಡ್ಡ ದೇಶವೂ ಕೂಡ ಹೌದು. ಹೀಗಾಗಿ ಫ್ರಾನ್ಸ್ಗೆ ಏನು ಅನ್ನಿಸ್ತಾ ಇದೆ, ನಮಗೆ ನ್ಯಾಟೋ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಒಂದು ವೇಳೆ ನ್ಯಾಟೋ ವೀಕ್ ಆಗಿದ್ದೆ ಆದರೆ ನಮಗೊಂದು ಲಕ್ ಕುಲಾಯಿಸುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಫ್ರಾನ್ಸ್ ಈ ಹಿಂದಿನಿಂದಲೂ ಕೂಡ ಇತ್ತು. ಈಗ ಏನು ಪರಿಸ್ಥಿತಿ ಉಂಟಾಗಿದೆಯಲ್ಲ, ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಡೆನ್ಮಾರ್ಕ್ಗೆ ಧಮಕಿ ಹಾಕ್ತಾ ಇದ್ದಾರಲ್ಲ, ಇದೇ ಪರಿಸ್ಥಿತಿಯನ್ನು ಬಳಸಿಕೊಂಡು ತನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡೋದಕ್ಕೆ ಫ್ರಾನ್ಸ್ ಯತ್ನ ಮಾಡ್ತಾ ಇದೆ. ದಿಢೀರಂತ ಅವರೇನು ನ್ಯಾಟೋದಿಂದ ಹೊರಗೆ ಬರ್ತಾರೆ ಅಂತ ನನಗನ್ಸೋದಿಲ್ಲ. ಆದರೆ ಫ್ರಾನ್ಸ್ನ ಯೋಚನೆಗಳು ಹೇಗಿದ್ದಾವೆ ಕೇಳಿದ್ರೆ, ಒಂದೊಳ್ಳೆ ಅವಕಾಶ ಸಿಕ್ಕಿದ್ರೆ ನೋಡೋಣ ಒಂದು ಕೈ ಅಂತ. ಒಂದು ವೇಳೆ ಫ್ರಾನ್ಸ್ ಏನಾದರೂ ನಿಜವಾಗ್ಲೂ ನ್ಯಾಟೋದಿಂದ ಹೊರಗೆ ಬಂದಿದ್ದೇ ಆದರೆ ಇದರ ದೊಡ್ಡ ಯಶಸ್ಸು ಯಾರಿಗೆ ಕೇಳಿದ್ರೆ ರಷ್ಯಾಗೆ. ಯಾಕೆಂತಂದರೆ ನ್ಯಾಟೋ ವೀಕ್ ಆಗ್ತಲೇ ಹೋಗುತ್ತೆ. ಫ್ರಾನ್ಸ್ನ ನಡೆಯನ್ನು ಅನೇಕ ದೇಶಗಳು ಅನುಸರಿಸಬಹುದು. ಇಷ್ಟೆಲ್ಲ ಆದ ಬಳಿಕವೂ ಕೂಡ ಟ್ರಂಪ್ ಏನಾದರೂ ಗ್ರೀನ್ಲ್ಯಾಂಡನ್ನು ವಶಕ್ಕೆ ಪಡೆದಿದ್ದೇ ಆದರೆ ಅದೊಂದು ಐತಿಹಾಸಿಕವಾಗಿ ದೊಡ್ಡ ಬ್ಲಂಡರ್ ಆಗಬಹುದು. ರಷ್ಯಾದ ಬಹುವರ್ಷಗಳ ಕನಸೇನಿತ್ತು ಅದು ನನಸಾಗತ್ತೆ. ಯುರೋಪ್ನ ರಾಷ್ಟ್ರಗಳು ರಷ್ಯಾವನ್ನು ಛಿದ್ರ ಮಾಡಬೇಕು ಅಂತೇನು ಪ್ರಯತ್ನ ಮಾಡಿದ್ವಲ್ಲ, ಅದರ ಪ್ರತಿಫಲವನ್ನು ಯುರೋಪ್ನಲ್ಲೇ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ನೆನಪಿರಲಿ ಮಿತ್ರರೇ, ಈ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತಲ್ಲ, ಯುರೋಪ್ನ ರಾಷ್ಟ್ರಗಳು ಯಾಕೋಸ್ಕರವಾಗಿ ಉಕ್ರೇನ್ಗೆ ಅಷ್ಟೆಲ್ಲ ಸಪೋರ್ಟ್ ಮಾಡೋದು ಕೇಳಿದ್ರೆ, ಈ ಯುರೋಪ್ನ ರಾಷ್ಟ್ರಗಳಿಗೆ ಒಂದು ಕೆಟ್ಟ ಕನಸಿತ್ತು, ರಷ್ಯಾವನ್ನ ಇನ್ನಷ್ಟು ವೀಕ್ ಮಾಡಬೇಕು, ಅದು ಇನ್ನಷ್ಟು ಭಾಗಗಳಾಗಿ ಒಡೆದು ಹೋಗಬೇಕು ಅಂತ. ಇದನ್ನ ಕೇಳೋದಕ್ಕೆ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಯುರೋಪ್ನ ರಾಷ್ಟ್ರಗಳಿಗೆ ರಷ್ಯಾದಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ, ಇದರ ಮೇಲೆ ಬಹಳ ದೊಡ್ಡ ಕಣ್ಣಿದೆ. ಎಲ್ಲಿಯವರೆಗೆ ರಷ್ಯಾ ಒಂದಾಗಿರುತ್ತೋ, ಅಲ್ಲಿ ಪ್ರಬಲವಾದಂತಹ ಪುತಿನ್ರಂತಹ ನಾಯಕತ್ವ ಇರುತ್ತೋ, ಅಲ್ಲಿಯವರೆಗೆ ಈ ಯುರೋಪ್ನ ರಾಷ್ಟ್ರಗಳ ಆಟ ನಡೆಯೋದಿಲ್ಲ. ಅದೇ ಏನಾದರೂ ಈ ಹಿಂದೆ ಸೋವಿಯತ್ ವಿಭಜನೆ ಆಯ್ತಲ್ಲ, ಅದೇ ರೀತಿಯಾಗಿ ರಷ್ಯಾ ಇನ್ನೊಮ್ಮೆ ವಿಭಜನೆ ಆಗಿ ಅಲ್ಲಿ ಪ್ರತ್ಯೇಕ ಆಡಳಿತಗಳು ಬಂದಿದ್ದೇ ಆದರೆ ಅವುಗಳನ್ನು ಯುರೋಪ್ನ ರಾಷ್ಟ್ರಗಳು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಬಹುದು. ಅಲ್ಲಿನ ನ್ಯಾಚುರಲ್ ರಿಸೋರ್ಸನ್ನು ತನ್ನ ಮನಸ್ಸಿಗೆ ಬಂದಂತೆ ಬಗೆದು ಹೊತ್ತೊಯ್ಯಬಹುದು ಅನ್ನುವಂಥದ್ದು ಯುರೋಪ್ನ ರಾಷ್ಟ್ರಗಳ ಲೆಕ್ಕಾಚಾರ. ಆದರೆ ಇವರು ರಷ್ಯಾವನ್ನು ಒಡೆಯೋದಕ್ಕೆ ಹೋದ್ರು. ಈಗ ಟ್ರಂಪ್ ಕಾರಣದಿಂದಾಗಿ ಇವರ ಶಕ್ತಿಯ ಕೇಂದ್ರವಾಗಿದ್ದಂತಹ ನ್ಯಾಟೋನೇ ಒಡೆದು ಹೋಗುವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಕೇವಲ ಫ್ರಾನ್ಸ್ ಮಾತ್ರ ಅಮೆರಿಕದ ವಿರುದ್ಧವಾಗಿ ನಿಂತ್ಕೊಂಡಿದೆ ಅಂತ ಅಂದುಕೊಳ್ಬೇಡಿ. ಯುರೋಪಿಯನ್ ಯೂನಿಯನ್ನಲ್ಲೂ ಕೂಡ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಯುರೋಪಿಯನ್ ಯೂನಿಯನ್ನಲ್ಲಿ ಟ್ರಂಪ್ ವಿರುದ್ಧವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ಪೊಲಿಟಿಕೋ ಒಂದು ವರದಿಯನ್ನು ಪ್ರಕಟಿಸಿದೆ. ಅದರಲ್ಲಿ ಏನು ಹೇಳಲಾಗಿದೆ ಕೇಳಿದ್ರೆ, ಒಂದು ವೇಳೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಹಿಂದೆ ಸರಿಲಿಲ್ಲ ಅಂತಾದರೆ ಅಮೆರಿಕ ಮತ್ತು ಯುರೋಪ್ ಯೂನಿಯನ್ ನಡುವೆ ಆದಂತಹ ಟ್ರೇಡ್ ಡೀಲನ್ನು ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಫ್ರೀಸ್ ಮಾಡಬೇಕು, ಹೀಗಂತ ಮೆಂಬರ್ ಆಫ್ ಯುರೋಪಿಯನ್ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿದೆ. ಅನೇಕ ಸದಸ್ಯರು ಈ ಬಗ್ಗೆ ಮಾತನಾಡಿದ್ದಾರೆ. ಕೆಲವರಂತೂ ಅಮೆರಿಕದ ಮೇಲೆ ಮತ್ತು ಅಮೆರಿಕದ ಕಂಪನಿಗಳ ಮೇಲೆ ಕೆಲ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸುವ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು. ಯುರೋಪ್ಗೆ ಅಷ್ಟೆಲ್ಲ ತಾಕತ್ತಿದೆಯಾ? ಅಮೆರಿಕದ ಮೇಲೆಯೇ ಸ್ಯಾಂಕ್ಷನ್ಸ್ ಅನ್ನು ವಿಧಿಸುವಂತಹ ಕೆಪಾಸಿಟಿ ಇವರಿಗೆ ಇದೆಯಾ ಅಂತ ಕೇಳಿದ್ದೆ. ಆದರೆ ಮಿತ್ರರೇ, ಒಂದು ಹಂತಕ್ಕಿದೆ. ಯಾಕೆ ಗೊತ್ತಾ? ಈ ಯುರೋಪ್ ಮತ್ತು ಅಮೆರಿಕ ಇದಾವಲ್ಲ, ಇವೊಂಥರ ಗಂಡ ಹೆಂಡತಿ ಇದ್ದ ಹಾಗೆ, ಒಂದನ್ನು ಬಿಟ್ಟು ಒಂದು ಬದುಕೋದೇ ಇಲ್ಲ. ಈಗೇನು ಗಲಾಟೆ ಘರ್ಷಣೆಗಳಾಗ್ತಾ ಇದಾವಲ್ಲ, ಇದು ಅಮೆರಿಕ ಮತ್ತು ಯುರೋಪ್ನ ನಡುವೆ ಆಗ್ತಾ ಇರುವಂತಹ ಘರ್ಷಣೆಗಳಲ್ಲ, ಇದು ಟ್ರಂಪ್ ಮತ್ತು ಯುರೋಪ್ನ ನಡುವೆ ಆಗ್ತಾ ಇರುವಂತಹ ಘರ್ಷಣೆಗಳು. ನಿಮಗೆ ಒಂದು ನೆನಪಿರಲಿ, ಟ್ರಂಪ್ ಅವರನ್ನು ಹೊರತುಪಡಿಸಿ ನಾಳೆ ಇದೇ ರಿಪಬ್ಲಿಕನ್ ಪಕ್ಷದಿಂದ ಇನ್ಯಾರೋ ಅಧ್ಯಕ್ಷರಾದರೂ ಕೂಡ ಯುರೋಪ್ ಮತ್ತು ಅಮೆರಿಕದ ಸಂಬಂಧದಲ್ಲಿ ಸಾಕಷ್ಟು ಸುಧಾರಣೆ ಆಗತ್ತೆ. ಯುರೋಪ್ನ ವಿರುದ್ಧವಾಗಿ ಅಮೆರಿಕ ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ. ಇದು ಕೇವಲ ಟ್ರಂಪ್ ಕಾರಣದಿಂದ ಆಗ್ತಾ ಇರುವಂತಹ ಗೊಂದಲಗಳು ಅಷ್ಟೇ. ಯಾಕೆ ಅಮೆರಿಕ ಯುರೋಪ್ ವಿರುದ್ಧವಾಗಿ ಅಷ್ಟೆಲ್ಲ ನಿರ್ಧಾರ ಕೈಗೊಳ್ಳೋದಿಲ್ಲ ಕೇಳಿದ್ರೆ, ಮಿತ್ರರೇ, ಒಂದು ಹಂತದಲ್ಲಿ ಯುರೋಪೇ ಅಮೆರಿಕದ ಶಕ್ತಿ. ಇವತ್ತು ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಗೆ ದೊಡ್ಡ ಮಾರುಕಟ್ಟೆ ಇರೋದೆಲ್ಲಿ? ಯುರೋಪ್ನಲ್ಲಿ. ಅಮೆರಿಕ ತನ್ನ ಬಹುತೇಕ ಶಸ್ತ್ರಾಸ್ತ್ರಗಳನ್ನು ನ್ಯಾಟೋ ದೇಶಗಳಿಗೆ ಮಾರಾಟ ಮಾಡೋದು. US ಕಂಪನಿಯ ದೊಡ್ಡ ಮಾರುಕಟ್ಟೆಯೂ ಕೂಡ ಯುರೋಪ್ನ ರಾಷ್ಟ್ರಗಳೇ. ಯುರೋಪಿಯನ್ ಜನರಿಗೆ ಕೊಳ್ಳುವಂತಹ ಸಾಮರ್ಥ್ಯ ಜಾಸ್ತಿ ಇದೆ, ಅಂದರೆ ಪರ್ಚೇಸಿಂಗ್ ಪವರ್. ಹೀಗಾಗಿ ಅಮೆರಿಕದ ದುಬಾರಿ ವಸ್ತುಗಳನ್ನು ಕೊಳ್ಳುವಂತಹದ್ದು ಯುರೋಪ್ನ ರಾಷ್ಟ್ರದ ಜನರೇ. ಹೀಗಿರುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ನಾನು ಯುರೋಪ್ನ ಜೊತೆಗೆ ಸಂಬಂಧವನ್ನು ಕಡಿದುಕೊಳ್ತೀನಿ ಅಂತಂದ್ರೆ ಅದು ಅಮೆರಿಕಾಗೆ ಬಹಳ ದೊಡ್ಡ ನಷ್ಟವನ್ನು ತಂದಿಡುತ್ತೆ.
ನ್ಯಾಟೋ ಒಂದನ್ನು ಹೊರತುಪಡಿಸಿ ಯುರೋಪ್ ಅಮೆರಿಕ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತಲೂ ಹೆಚ್ಚಾಗಿ ಅಮೆರಿಕ ಯುರೋಪ್ ಮೇಲೆ ಡಿಪೆಂಡ್ ಆಗಿದೆ. ಒಟ್ನಲ್ಲಿ ಟ್ರಂಪ್ ಗ್ರೀನ್ಲ್ಯಾಂಡ್ಗೆ ಕೈ ಇಡ್ತಿದ್ದ ಹಾಗೆ ಅಮೆರಿಕ ಮತ್ತು ಯುರೋಪ್ನ ನಡುವಿನ ಗೊಂದಲಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನೂ ಉದಾಹರಣೆ ಕೊಡಬೇಕು ಅಂತಂದ್ರೆ ಜಾರ್ಜಿಯಾ ಮೆಲೋನಿ, ಇಟಲಿ ದೇಶದ ಪ್ರಧಾನಮಂತ್ರಿ. ಇವರು ಟ್ರಂಪ್ ಅವರನ್ನ ಪ್ರಬಲವಾಗಿ ಬೆಂಬಲಿಸ್ತಾರೆ. ಯಾಕೆ ಕೇಳಿದ್ರೆ ಟ್ರಂಪ್ ಕೂಡ ರೈಟ್ ವಿಂಗ್ ಲೀಡರ್, ಈ ಜಾರ್ಜಿಯಾ ಮೆಲೋನಿ ಕೂಡ ರೈಟ್ ವಿಂಗ್ ಲೀಡರ್. ಈಗ ಜಾರ್ಜಿಯಾ ಮೆಲೋನಿಯೂ ಕೂಡ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಅವರನ್ನು ಒಪ್ಕೊಂಡಿಲ್ಲ. ನಾವು ವೆನಿಜುಲಾ ವಿಚಾರದಲ್ಲಿ ಟ್ರಂಪ್ ಅವರ ನಡೆಯನ್ನ ಒಪ್ಕೊಂಡಿದ್ದೀವಿ, ಅದನ್ನು ಬೆಂಬಲಿಸಿದ್ದೀವಿ. ಆದರೆ ಗ್ರೀನ್ಲ್ಯಾಂಡನ್ನು ಅಮೆರಿಕ ವಶಕ್ಕೆ ಪಡೆಯುತ್ತೆ ಅಂತಂದರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಜಾರ್ಜಿಯಾ ಮೆಲೋನಿ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಹಾಗೆ ವ್ಯಂಗ್ಯದ ರೂಪದಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ಒಂದು ಟಾಂಟ್ ಕೂಡ ಕೊಟ್ಟಿದ್ದಾರೆ. ಮೆಲೋನಿ ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಅಮೆರಿಕದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ, ನೀವೇನು ಹೇಳ್ತೀರಿ ಅಂತ. ಅದಕ್ಕೆ ಮೆಲೋನಿ ಹೇಳ್ತಾರೆ, ಏನು ಮ್ಯಾಕ್ಡೊನಾಲ್ಡ್ಸ್ ಮೇಲೆ ದಾಳಿ ಮಾಡಬೇಕಾ ಅಥವಾ ಯುರೋಪ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಮುಚ್ಚಬೇಕಾ ಹೀಗಂತ ಮೆಲೋನಿ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಮಿತ್ರರೇ, ಇದು ಅಮೆರಿಕಾಗೆ ಮೆಲೋನಿ ಅವರು ನೆನಪು ಮಾಡಿಕೊಟ್ಟಿದ್ದು, ನೀವು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಿ. ಒಂದು ವೇಳೆ ನೀವು ನಮ್ಮ ಮಾತನ್ನ ಕೇಳಿಲ್ಲ ಅಂತಂದ್ರೆ ನಮ್ಮ ದೇಶಗಳಿಂದ ನಿಮ್ಮನ್ನು ಹೊರಹಾಕೋದು ಕೂಡ ನಮಗೆ ಗೊತ್ತು ಅನ್ನುವ ರೀತಿಯಲ್ಲಿ ಮೆಲೋನಿ ಅವರು ಮಾತನಾಡಿದ್ದಾರೆ ಅಂತ ಕೆಲ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹಾಗೆ ರಷ್ಯಾ ಜೊತೆಗೆ ಮಾತುಕತೆಯ ಚಾನಲ್ ಅನ್ನು ಓಪನ್ ಮಾಡಬೇಕು ಅಂತ ಇದೇ ಜಾರ್ಜಿಯಾ ಮೆಲೋನಿ ಅವರು ಒತ್ತಾಯ ಮಾಡಿದ್ದಾರೆ. ಯುರೋಪ್ ರಷ್ಯಾವನ್ನ ಕೂಡ ಸೇರಿಸಿಕೊಂಡು ಎರಡೂ ಪಕ್ಷಗಳ ಜೊತೆಗೆ ನೆಗೋಸಿಯೇಷನ್ ಆರಂಭ ಮಾಡಬೇಕು ಅನ್ನುವಂಥದ್ದು ಜಾರ್ಜಿಯಾ ಮೆಲೋನಿ ಅವರ ವಾದ. ಅಂದ್ರೆ ಈಗ ಯುರೋಪ್ ಅಮೆರಿಕವನ್ನ ಬಿಟ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದೆ. ಯಾಕೆ ಕೇಳಿದ್ರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಯುರೋಪ್ಗೆ ಅಂತಹ ಆಘಾತವನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಯುರೋಪ್ ಗ್ರೀನ್ಲ್ಯಾಂಡ್ ಅನ್ನು ಉಳಿಸ್ಕೊಳ್ಳುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಟ್ರಂಪ್ ಮನಸ್ಸಿಗೆ ಬಂದಂತಹ ಗಿರಾಕಿ ಇವತ್ತು ರಾತ್ರಿನೇ ಸೇನೆಯನ್ನು ಗ್ರೀನ್ಲ್ಯಾಂಡ್ಗೆ ಕಳುಹಿಸಿದ್ರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.